ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಬೂದನೂರು ಗ್ರಾಮದಲ್ಲಿ ಜನನಾಯಕನ ಜನತಾ ದರ್ಶನ. ಮಂಡ್ಯ ತಾಲೂಕಿನ ಹಳೆ ಬೂದನೂರು ಗ್ರಾಮದ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲೆ ಆವರಣದಲ್ಲಿ ಕಂದಾಯ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಮಂಡ್ಯ ವತಿಯಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರ ನೇತೃತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಬೂದನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನಸ, ಬೂದನೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರ್ಷ, ತಹಸೀಲ್ದಾರ್ ಶಿವಕುಮಾರ್ ಬಿರದಾರ್, ಇಒ ವೀಣಾ, ಡಿವೈಎಸ್ಪಿ ತಿಮ್ಮಯ್ಯ, ಎಸಿ ಶಿವಮೂರ್ತಿ, ಮನ್ಮೂಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್, ಪಂಚಾಯಿತಿ ಸದಸ್ಯರಾದ ಕೆಂಪೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಸರ್ಕಾರವನ್ನ ಮನೆ ಬಾಗಿಲಿಗೆ ತರಬೇಕು. ನಿಮ್ಮ ಸಮಸ್ಯೆಯನ್ನ ನಿಮ್ಮೂರಿನಲ್ಲಿ ನಿಮ್ಮ ಶಾಸಕ ನಿಮ್ಮೂರಿಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಜನತಾ ದರ್ಶನವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಸರ್ಕಾರ ಬಂದು 1.5 ವರ್ಷ ಆದಮೇಲೆ ಇದು 3ನೇ ಜನತಾ ದರ್ಶನ. ಮೊದಲೆಲ್ಲ ಹೋಬಳಿ ಮಟ್ಟದಲ್ಲಿ ಬಸರಾಳು ಮತ್ತು ಕೆರಗೋಡಿನಲ್ಲಿ ಮಾಡಿದ್ವಿ. ಅಲ್ಲಿ 5,000 ಜನ ಬಂದಿದ್ರು. ಕಾಲಮಿತಿ ಒಳಗಡೆ 1 ತಿಂಗಳೊಳಗಡೆ ಎಷ್ಟು ಅರ್ಜಿ ಬರ್ತವೋ ಅದನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬಗೆಹರಿಸಿ ಅವರ 90% ಸಮಸ್ಯೆಗಳನ್ನ ಬಗೆಹರಿಸಿದ್ವಿ. ಏನು ಕಾನೂನು ತೊಡಕು, ಕೋರ್ಟ್ ವ್ಯಾಜ್ಯಗಳಿರುವಂಥದ್ದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವತ್ತು ಇದನ್ನ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ತಂದಿದ್ದೇವೆ. ಮೊದಲು ಹೋಬಳಿ ಮಟ್ಟದಲ್ಲಿತ್ತು, ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಂದಿದ್ದೇವೆ. ನಗರ ಪ್ರದೇಶದಲ್ಲಿ ವಾರ್ಡ್ಗಳಿಗೆ ನಾವೇ ಮನೆ ಮನೆಗೆ ಅಧಿಕಾರಿಗಳ ಜೊತೆ ಹೋಗಿ ಅವರ ಸಮಸ್ಯೆನ ಮನೆ ಬಾಗಿಲಲ್ಲೇ ಬಗೆಹರಿಸುವಂತ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವಾಗ ಆಲ್ರೆಡಿ 14 ವಾರ್ಡ್ಗಳನ್ನು ಮುಗಿಸಿದ್ವಿ. ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಈ ಸ್ವತ್ತು ಆಂದೋಲನ ನಿಮ್ಮೆಲ್ಲರಿಗೂ ಏನು ಬಹಳ ದಿನಗಳಿಂದ ಈ ಸ್ವತ್ತು ಸಿಕ್ಕಿಲ್ಲ, ಅದನ್ನ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ವಿ. ಮುಂದಿನ 15 ದಿನದ ಒಳಗಡೆ ಯಾರ್ಯಾರಿಗೆ ಈ ಸ್ವತ್ತನ್ನು ಕೊಡಬೇಕು ಎಲ್ಲವನ್ನು ಕಾಲಮಿತಿ ಒಳಗಡೆ ಕೊಟ್ಟು ಯಾರು ಈ ಸ್ವತ್ತಿಗೆ ನಿಮ್ಮ ಕಚೇರಿಗೆ ಅಲಿಬಾರದು ಅದನ್ನ ಮಾಡಿ ಅಂತ ಹೇಳಿದ್ವಿ. ಹಾಗೆ ಇವತ್ತು ಜನತಾ ದರ್ಶನದಲ್ಲಿ ಬಂದಂತ ಅರ್ಜಿಗಳನ್ನ ಎಷ್ಟು ಸಾಧ್ಯವೋ ಅಷ್ಟನ್ನ ಇಲ್ಲೇ ಬಗೆಹರಿಸ್ತೀವಿ. ಕೆಲವೊಂದು ಕಚೇರಿ ಮಟ್ಟದಲ್ಲಿ ಆಗ್ಬೇಕಾಗಿರೋದನ್ನ ಇವತ್ತಿಂದ 1 ತಿಂಗಳ ಒಳಗಡೆ ನಿಮ್ಮ ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಕೊಡಬೇಕು. ನೀವು ಮತ್ತೆ ತಾಲೂಕು ಆಫೀಸು, ಎಸಿ ಆಫೀಸು, ಡಿಸಿ ಆಫೀಸ್ಗಳಿಗೆ ಅಲಿಬಾರ್ದು ಅಂತೇಳಿ 53 ಇಲಾಖೆ ಅಧಿಕಾರಿಗಳು ನಿಮ್ಮ ಊರಿಗೆ ಬಂದಿದ್ದೇವೆ. ನಾವು ನಿಮ್ಮ ಜೊತೆ ಎಲ್ಲರನ್ನೂ ನಿಮ್ಮ ಸಮಸ್ಯೆಗಳನ್ನ ಕೇಳ್ತೀವಿ. ಒಬ್ಬೊಬ್ಬರೇ ಬಂದು ಇಲ್ಲೆಲ್ಲ ಅಧಿಕಾರಿಗಳಿರ್ತಾರೆ, ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು. ಇದರ ಜೊತೆಗೆ ನಮ್ಮ 5 ಗ್ಯಾರಂಟಿಗಳ ಸ್ಟಾಲನ್ನು ಹಾಕಿದೀವಿ. ಯಾರಿಗೆ 2,000 ರೂಪಾಯಿ ಬರ್ತಾ ಇಲ್ಲ, ಯಾರಿಗೆ ಬಸ್ಸು ಇನ್ನೂ ಫ್ರೀ ಆಗಿಲ್ಲ, ಅಕ್ಕಿ ಬರ್ತಾ ಇಲ್ಲ, ಮತ್ತೆ ಯುವ ನಿಧಿ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಇಲ್ಲೇ ಸ್ಪಾಟ್ನಲ್ಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸಮಸ್ಯೆಗಳನ್ನ ಬಗೆಹರಿಸ್ಬೋದು. ಅದ್ರ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಮೈಸೂರಿನ ಆಸ್ಪತ್ರೆಯವರು ಉಚಿತ ಚಿಕಿತ್ಸೆ ಮತ್ತು ಔಷಧಿ ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಕಣ್ಣಿನ ಆಪರೇಷನ್ ಮತ್ತು ಕನ್ನಡಕವನ್ನು ಕೂಡ ಉಚಿತವಾಗಿ ಕೊಡ್ತೀವಿ. ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಜಾಸ್ತಿ ಹೊತ್ತು ಕಾಯೋದು ಬೇಡ, ಈಗ ಜನತಾ ದರ್ಶನ ಸ್ಟಾರ್ಟ್ ಮಾಡೋಣ ಅಂತೇಳಿ ನನ್ನ ಮಾತನ್ನ ಪಾಪ ಇಲ್ಲಿ ಟಿಡಿಯು ಅಲ್ಲಿ ಕುಡಿಯೋ ನೀರಿಲ್ವಾ? ಎಲ್ಲ ನಾನು ಜಿಲ್ಲಾ ಪಂಚಾಯತ್ ಕೊಟ್ಟೆ, ಪಿಡಿಒ ಕೊಟ್ಟೆ, ನಮ್ಮ ಕೆಂಪೈದವ್ರಿಗೆ ಹೇಳಿದೆ. ನಮಗೂ ಅಂದರೆ ನಮ್ಮೂರ ವಿಜಯಮಲ್ಲಿ ಒಂದು ಬೋರ್ ಹೊಡಿಸಿ ಮೋಟ್ರನ್ನು ಮಾಡಿಸ್ಕೊಟ್ಟಿದ್ದೀವಿ ಸರ್. TCದು ಎಸ್ಟಿಮೇಟ್ ಆಗಿದೆ. ಬಂದಿಲ್ಲ ಅಂದ್ರೆ ನನ್ನ ಹತ್ರ ವಾಪಸ್ ನೋಡ್ರಿ. ನೀವು ಆಮೇಲೆ ನೀವು ಚೆಕ್ ಲಿಸ್ಟ್ ಮಾಡ್ಕೊಳ್ರಿ. ಇರೋ TC ಹಾಕು, ನೀವು ನಾಡ್ದು ನೀರು ಕನೆಕ್ಷನ್ ಕೊಡಿ, ದುಡ್ಡು ಆಮೇಲೆ ನೀವು ಇದು ಮಾಡ್ಕೊಳ್ಳಿ. ಆಯ್ತು. ಇದು
ಐದು ಮಾಸ್ಕ್ ಹಾಕ್ಕೊಡ್ತೀನಿ, ರಸ್ತೆ ಹಾಕ್ಕೊಡ್ತೀನಿ. ಎಲ್ಲಿದ್ದಾರಪ್ಪ ಇವರು? ಆಹಾರ ಇಲಾಖೆ ಫುಡ್ ಇನ್ಸ್ಪೆಕ್ಟರ್ ಕೂತ್ಕೊಳ್ಳಿ, ಚೇರ್ ಕೊಡ್ರಿ ಅಲ್ಲಿ. ಮೀಟಿಂಗ್ ಮಾಡ್ತಾ ಇದ್ದೀನಿ, ಬಿಡಿಸ್ಕೊಡ್ತೀನಿ, ಮಾಡ್ಕೊಡ್ತೀನಿ. ಮಾಡಿಸ್ತೀವಿ ಮೇಡಮ್, ನರಕದಿಂದ ಮಾಡಿಸ್ತೀವಿ. ಭಾಗ್ಯಮ್ಮ ಯಾರು? ನಮಸ್ಕಾರ, ನನ್ನ ಹೆಸರು ಎಸ್ ಅಂತ ಹಳೆಬಂದೂರು. ಈ ಬ್ಯಾಟ್ರಿಗೆ ಹೋಗೋದಿದ್ದಾದ ಅಂತ ಅಣ್ಣನ ಹತ್ರ ಕೇಳಿದೆ. ಈ ಬ್ಯಾಟ್ರಿಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಅಣ್ಣನಿಗೆ. ತುಂಬಾ ಒಳ್ಳೆಯ ವ್ಯಕ್ತಿ, ತುಂಬ ಜನಕ್ಕೆ ಒಳ್ಳೇದು ಮಾಡ್ತಾರೆ. ಇನ್ನೂ ಜನಗಳಿಗೆಲ್ಲ ಹೆಲ್ಪ್ ಮಾಡ್ತಾರೇ ಅವರೇ. ತುಂಬ ಅವ್ರ ಬಂದು ಬರ್ತೆಲ್ಲ ಕೇಳಿ ಹೆಲ್ಪ್ ಮಾಡ್ತಾರೆ. ತುಂಬ ಒಳ್ಳೆಯ MLA ಸಿಕ್ಕವ್ರೆ ನಮಗೆಲ್ಲ. ದೇವರ ಆರೋಗ್ಯ ಆಯುಷ್ಯ ಕೊಡಲಿ ಅಂದ್ಬಿಟ್ಟು ದೇವರ ಹತ್ರ ಪ್ರೇಯರ್ ಮಾಡ್ತಾರೆ. ನಿಮ್ಮ ಹೆಸರು? ಯೇಸುದಾಸ್ ಅಂತ ಹಳೆಬಂದೂರು. ಅಣ್ಣನಿಗೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.